ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಗೌರಿ ಹೇಳ್ತಾ ಇರ್ತಾಳೆ, ವ್ರತ ಮಾಡಿದ್ದು ಸಾಕು, ನಾಳೆ ಮಾಡೋಣ, ಇವಾಗ ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ, ನನಗೇನು ಆಗಿಲ್ಲ, ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಮಂಡಿ ಮೇಲೆ ಆಗಿರೋ ಗಾಯನೇ ಹೇಳ್ತಿದೆ, ನಿಮಗೆ ತುಂಬ ನೋವಾಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಇವಾಗ ಬೇಡ, ಇನ್ನು ರಥನ ಬೆಳಗ್ಗೆ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಅಕ್ಕ ಅಂತ ವಿಜಿಗೆ ಹೇಳ್ಬಿಟ್ಟು ಡ್ರೆಸ್ಸಿಂಗ್ ತೊಗೊಬರೋಕ್ಕೆ ಹೇಳ್ತಾಳೆ. ಈ ಥರ ಡ್ರೆಸ್ಸಿಂಗ್ ಕಿಟ್ ಎಲ್ಲ ತಂದಮೇಲೆ ತೆಗಿರಿ, ಪಂಚೆ ತೆಗಿರಿ, ನಾನು ಡ್ರೆಸ್ಸಿಂಗ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಬೇಡ ಬೇಡ ಅಂತ ಮುಜುಗರ ಪಡ್ಕೋತಾ ಇರ್ತಾನೆ. ಪರವಾಗಿಲ್ಲ ತೆಗಿರಿ, ನಿಮಗೆ ತುಂಬ ಏಟಾಗಿದೆ ಅಂತ ನನಗೆ ಗೊತ್ತು ಅಂತ ಅಂದ್ಬಿಟ್ಟು ಕಾಲಿಗೆ ಡ್ರೆಸ್ಸಿಂಗ್ ಮಾಡ್ತಿರ್ಬೇಕಾದ್ರೆ ಶಂಕರ ಗೌರಿ ಮುಖನೇ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಗೌರಿನೂ ಸಹ ತುಂಬ ಬೇಜಾರು ಮಾಡಿಕೊಂಡು ಶಂಕರ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಾಲಿಗೆ ಡ್ರೆಸ್ಸಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಬೇಡ ಬೇಡ ಪರವಾಗಿಲ್ಲ, ನಾನೇ ಮಾಡ್ಕೋತೀನಿ ಕೊಡು ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಹಾವು ಬಿಡೋನ್ನ ಕರೆಸ್ಬಿಟ್ಟು ಈ ಕಡೆ ಗಂಗಾ ಮತ್ತು ಭದ್ರ ಹಾವನ್ನ ತೊಗೊಬರೋಕೆ ಹೇಳಿರ್ತಾರೆ. ಹಾವುಗಾರ ಈ ಥರ ಹಾವನ್ನ ತೊಗೊಬಂದು ತೋರಿಸಿದ ತಕ್ಷಣ ಭದ್ರ ಹೆದ್ಕೊಬಿಡ್ತಾನೆ. ದೊಡ್ಡ ರೌಡಿ ಥರ ಹಾಡ್ತಿರೋ ಒಂದು ಹಾವಿಗೆ ಎದ್ರುಕೋತಿರಲ್ರಿ ಅಂತ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಭದ್ರ ಹೇಳ್ತಾ ಇರ್ತಾನೆ, ನನಗೇನು ಭಯ ಇಲ್ಲ ಮೇಡಮರೇ, ಸುಮ್ಮನೆ ತಮಾಷೆಗೆ ಅಂದೆ ಅಂತ ಹೇಳ್ತಾ ಇರಬೇಕಾದ್ರೆ, ಅದೇನೋ ಹೇಳ್ತಾರಲ್ಲ, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಹಂಗಾಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಹೂಗಾರ ಹೇಳ್ತಾ ಇರ್ತಾನೆ, ಏನು ಗೊತ್ತಾ ಮೇಡಮ್, ಈ ಹಾವು ಎಂತೆಂಥವ್ರನ್ನೂ ಸಹ ಸುಮ್ಮನೆ ಬಿಟ್ಟಿಲ್ಲ, ಇದು ಅಂಥ ಹಾವು ತಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಗಂಗಾ ಮತ್ತು ಭದ್ರ ಇಬ್ಬರು ಸಹ ಹಾವುಗಾರನ ಕರ್ಕೊಬಂದ್ಬಿಟ್ಟು, ನನ್ನ ಜೊತೆ ಮಾತಾಡ್ದಂಗೆ ಮಾತಾಡಬೇಡ, ಅವನ್ನ ತಗೊಂಡೋಗಿ ಅಲ್ಲಿಗೆ ಬಿಡಬೇಕು, ಒಟ್ಟಾರೆ ಗೌರಿ ಸಾಯಬೇಕು, ನನ್ನ ಜೊತೆ ಹೇಳ್ದಂಗೆ ಹೇಳ್ಬೇಡ ಅನ್ಬೇಕಾದ್ರೆ, ಅಯ್ಯೋ ಸಾವುಕಾರ, ನಿಮಗೆ ಗೊತ್ತಿಲ್ಲ, ಈ ಹಾವು ಬಗ್ಗೆ ಗೊತ್ತಿಲ್ಲ, ಎಂಥ ಹಾವು ಅಂತ ನೋಡ್ತಾ ಇರಿ ಅಂತ ಹೇಳ್ತಾ ಇರ್ತಾನೆ. ಇದೇ ಕರೆಕ್ಟ್ ಟೈಮ್, ಇವಾಗ ಹೋಗ್ಬಿಟ್ಟು ಹಾವನ್ನ ಹುತ್ತದೊಳಗೆ ಬಿಟ್ಬಿಟ್ಟು ಬನ್ನಿ ಅಂತ ಗಂಗಾ ಹೇಳ್ತಿರ್ಬೇಕಾದ್ರೆ, ಈಗ ಕರಮತ್ ನೋಡಿ ನಮ್ಮ ಹಾವು ಯಾವ ಥರ ಕೆಲಸ ಮಾಡುತ್ತೆ ಅಂತ ಈ ಕಡೆ ಹಾವಾಡಿಗ ಹಾವನ್ನ ತಗೊಂಡು ಹುತ್ತದೊಳಗೆ ಬಿಡೋಕ್ಕೆ ಅಂತ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಹುತ್ತದೊಳಗೆ ಹಾವು ಬಿಟ್ಟು ಬಂದುಬಿಟ್ಟು, ನೋಡಿ ಇನ್ಮೇಲೆ ಕರಾಮತ್ ಅಂತ ಹೇಳ್ತಾ ಇರಬೇಕಾದ್ರೆ, ನಾವು ದೂರದಿಂದಲೇ ಕುತ್ಕೊಂಡು ನೋಡೋಣ, ಇನ್ನೇನು 5 ನಿಮಿಷ ಈ ಕಡೆ ಶಂಕರ ಮತ್ತು ಗೌರಿ ಬರ್ತಾರೆ, ಹಾವು ಕಚ್ಚೋದನ್ನ ನೋಡಿ ನಾವು ಖುಷಿಯಾಗಿ ಎಂಜಾಯ್ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ, ಸೂಪರ್ ಭದ್ರವ್ರೆ, ನೀವು ತುಂಬ ಸೂಪರು, ನಾನು ಬರೀ ವ್ರತನ ಭಂಗ ಮಾಡೋಣ ಅಂತ ಬಂದರೆ ನೀವು ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ, ಇನ್ಮೇಲೆ ನಾನು ಮತ್ತು ಶಂಕರ ಹ್ಯಾಪಿಯಾಗಿರ್ಬೋದು ಅಂತ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಗೌರಿ ಮತ್ತು ಶಂಕರ ಭೂವಿನ ಕರ್ಕೊಂಡು ಈ ಕಡೆ ಹುತ್ತದ ಹತ್ರ ಬಂದು ಪೂಜೆ ಮಾಡ್ತಾ ಇರ್ತಾರೆ. ಆಗ ಭಕ್ತಿಯಿಂದ ಶಂಕರ ಬೇಡ್ತಾ ಇರ್ತಾನೆ, ಮಗಿ ಹುಷಾರಿಲ್ಲ, ಅದಕ್ಕೋಸ್ಕರ ಈ ಹುತ್ತದ ಮಣ್ಣು ತಗೊಂಡು ನಾನು ದೇವಿ ಹತ್ರ ಹೋಗೋಕ್ಕೆ ಮಣ್ಣಿನಿಂದ ಅಲಂಕಾರ ಮಾಡೋಕ್ಕೆ ಬಂದಿದ್ದೀನಿ, ನಾಗಪ್ಪ ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ನನ್ನ ಮಗಿನೆಲ್ಲ ಹುಷಾರು ಮಾಡು ಅಂತ ಭಕ್ತಿಯಿಂದ ಬೇಡಿ ಊತದಲ್ಲಿರೋ ಮಣ್ಣನ್ನೆಲ್ಲ ತಗೋತಾ ಇರಬೇಕಾದ್ರೆ, ಈ ಕಡೆ ಶಂಕರ ಮಾಡ್ತಿರೋ ರಥ ಎಲ್ಲನೂ ಸಹ ಗೌರಿ ನೋಡ್ಕೊಂಡು ಅವಳಿಗೆ ತುಂಬ ಸಂಕಟ ಪಡ್ತಾ ಇರ್ತಾಳೆ. ಊತದ ಹತ್ರ ಇರೋ ಮಣ್ಣನ್ನೆಲ್ಲ ತಗೊಂಡು ಇನ್ನೇನು ಹೋಗ್ಬೇಕು, ಅಷ್ಟರೊಳಗೆ ಹಾವು ಬಂದೇ ಬಿಡುತ್ತೆ. ಹಾವು ನೋಡಿ ಶಂಕರ ಅವರೇ ಹಾವು ಅಂತ ಜೋರಾಗಿ ಕೂಗಿದ ತಕ್ಷಣ ಗೌರಿ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾನೆ, ಎದುರು ಬೇಡ, ಏನಾಗಲ್ಲ, ನಾವೇನಾದರೂ ಹಲ್ಲಾಡಿದ್ರೆ ಹಾವು ಕಚ್ಚಿಬಿಡುತ್ತೆ, ಸುಮ್ಮನೆ ಕೂತ್ಕೋ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿ ಕಣ್ಣು ಬಿಟ್ಟೇ ಬಿಡ್ತಾಳೆ. ದೇವಿ ನನ್ನನ್ನು ಕಾಪಾಡು ಅಂತ ಈ ಕಡೆ ಗೌರಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ, ಹೆದರಬೇಡ ಭಕ್ತ, ನಿನ್ನ ಸಂಕಲಕ್ಕೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ, ನನ್ನ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗೋಕ್ಕೆ ನಾನು ಬಿಡಲ್ಲ ಅಂತ ವರನ ಕೊಡ್ತಾ ಇರ್ತಾಳೆ. ದೇವಿ ಹೇಳ್ತಾ ಇರ್ತಾಳೆ, ಪ್ರಪಂಚದಲ್ಲಿ ಅಧರ್ಮ ಎದ್ದು ನಿಲ್ತಾ ಇದೆ, ಅದನ್ನು ಆದಷ್ಟು ಬೇಗ ನಾನು ಮೆಟ್ಟಿ ನಿಲ್ಲಬೇಕು, ಧರ್ಮ ಗೆಲ್ಲಲೇಬೇಕು ಅಂತ ಆಶೀರ್ವಾದನ ಮಾಡ್ತಾ ಇರ್ತಾಳೆ. ಹಾಗೆ ಅಧರ್ಮದ ನಾಶ ಧರ್ಮದ ದಾರಿಯಲ್ಲೇ ಆಗಬೇಕು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಹಾವಿನೇನು ಕಚ್ಚಿಬಿಡುತ್ತೆ ಅಂತ ಗಂಗಾ ಶಂಕರನ್ನ ಕಾಪಾಡಬೇಕು ಅಂತ ಓಡಾಡೋಗ್ತಿರ್ಬೇಕಾದ್ರೆ, ಅಯ್ಯೋ ಲಾಯರಿ ಮೇಡಮ್ ಎಲ್ಲಿ ಹೋಗ್ತಿದ್ದೀರಾ ಅಂತಂದಾಗ ಹಾವು ಶಂಕರನ್ನ ಕಚ್ಚಿಬಿಡುತ್ತೆ, ಅದಕ್ಕೆ ಹೋಗಿ ಕಾಪಾಡ್ತೀನಿ ಅಂದಾಗ, ನಿಮ್ಗೇನು ಬುದ್ಧಿ ಇಲ್ವೇನ್ರಿ, ನೀವೇನಾದ್ರು ಹೋಯ್ತು ಅಂದರೆ ಈ ಪಿಲ್ಲಲೆಲ್ಲ ಮಾಡಿದ್ದು ನೀವೇ ಅಂತ ಶಂಕರನ್ಗೆ ಅನುಮಾನ ಬರುತ್ತೆ, ನೀವು ಹೋಗಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಂತ ಶಂಕರವ್ರು ಸಾಯಕ್ಕೆ ಬಿಡೋಕ್ಕಾಗುತ್ತಾ, ಇಲ್ಲಪ್ಪ ನಾನು ಹೋಗ್ತೀನಿ ಅಂತ ಅನ್ಬೇಕಾದ್ರೆ, ನೀವು ಹೋಗ್ಬೇಡ್ರಿ, ಹಾವು ಕಚ್ಚಲ್ಲ, ಯಾಕೆಂದರೆ ಅವನಿಗೆ ಗರುಡ ಮಚ್ಚ ಇದೆ, ನಾನೇ ಕಣ್ಣಾರೆ ನೋಡಿದ್ದೀನಿ, ಸತ್ರು ಏನಾದರೂ ಭೂಮಿ ಮತ್ತು ಗೌರಿ ಸಾಯ್ತಿರೋ ಹೊರತು ಹಾವು ಖಂಡಿತ ಶಂಕರನಿಗೆ ಕಚ್ಚಲ್ಲ ಅಂದಾಗ, ನಿಜ ಹೇಳ್ತಾ ಇದ್ದೀರಾ ಅನ್ಬೇಕಾದ್ರೆ, ಹೌದು ರೀ, ಪ್ರಾಮಿಸ್, ನನಗೆ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಈ ಕಡೆ ಭದ್ರ ಹೇಳ್ತಿರ್ಬೇಕಾದ್ರೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ದೇವಿ ಹಾವಾಗಿ ಬಂದು ಆ ಹಾವನ್ನ ಸಾಯಿಸೋಕ್ಕೆ ಅಂತ ದೇವಿ ಹಾವು ರೂಪದಲ್ಲಿ ಬಂದುಬಿಡ್ತಾಳೆ. ಅಷ್ಟೊತ್ತಿಗೆ ಇದೇನು ಹಾವಡಿಗ, ನೀನು ಒಂದು ಹಾವು ಬಿಡು ಅಂದರೆ 2 ಹಾವು ಬಿಟ್ಟಿದ್ಯಾ, ಇದ್ಯಾವ್ದು ಹಾವು ಅಂತ ಅನ್ಬೇಕಾದ್ರೆ, ಅದು ನಾಗಪ್ಪ ಅಂತ ಹಾವಡಿಗ ಹೇಳ್ತಾನೆ. 2 ಹಾವು ಸಹ ಕಚ್ಚಾಡ್ತಿರ್ಬೇಕಾದ್ರೆ ಎಲ್ಲರೂ ಎದುರುಕಣ್ಣಿಂದ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಶಂಕರ ಮತ್ತು ಗೌರಿ ತುಂಬ ಭಕ್ತಿಯಿಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸುನಂದನ ಹತ್ರ ಕೋಳಿ ಮತ್ತು ಚುರುಮುರಿ ಇಬ್ಬರು ಸಹ ಹೇಳ್ತಾ ಇರ್ತಾರೆ, ನೋಡಿದ್ರೆ ಅದಕ್ಕೆವ್ವ, ಆ ದೇವರಿಗೂ ಸಹ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಶಂಕರಣ್ಣ ಈ ಕಡೆ ಗಂಗನ ಬಿಟ್ಟು ಭುವಿ ಹತ್ರ ಹೋಗಿದ್ದು, ಭುವಿನ ಕಾಪಾಡೋಕ್ಕೆ ಹೋಗಿದ್ದು ಅಂತಂದಾಗ, ಹೌದು ಕಣ್ರಲ್ಲ, ನೀವು ಹೇಳ್ತಿರೋದು ದಿಟ, ಆ ದೇವರು ಒಂದು ಹುಲ್ಕಡ್ಡಿನೂ ಸಹ ಅಲ್ಲಾಡೋಕ್ಕೆ ಅಪ್ಪಣೆ ಇಲ್ದರೆ, ಯಾರ ಅಪ್ಪಣೆ ಇಲ್ದರೂ ಸಹ ಒಂದು ಹುಲ್ಕಡ್ಡಿನೂ ಸಹ ಈ ಪ್ರಪಂಚದಲ್ಲಿ ಅಲ್ಲಾಡಲ್ಲ, ದೇವ್ರಿಗೂ ಗೊತ್ತು ಮದುವೆ ಆಗೋಕ್ಕೆ 100% ಇಷ್ಟ ಇಲ್ಲ, ಇವರಿಬ್ಬರನ್ನೂ ಮದುವೆ ಮಾಡಲ್ಲ ಅಂತ ದೇವರು ಡಿಸೈಡ್ ಮಾಡಿದ್ದಾನೆ, ಇದಕ್ಕೆಲ್ಲ ಕಾರಣ ಪ್ರೀತಿ
ಆಯಿತಾ, ಅವರಿಬ್ಬರು ಪ್ರೀತಿ ಅಷ್ಟು ಬೇರೂಡ್ಬಿಟ್ಟಿದೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಅವ್ರ ಪ್ರೀತಿ ಇಲ್ಲಿವರೆಗೂ ಬಂದಿದೆ, ಖಂಡಿತ ಅವರಿಬ್ಬರು ಒಂದಾಗ್ತಾರೆ ಅಂತ ಸುನಂದ ಹೇಳ್ತಾ ಇರ್ತಾಳೆ. ಹಾಗೆ ಗೌರಿಶಂಕರ ದೂರ ಇರ್ಬೋದು, ಆದರೆ ಖಂಡಿತ ದೇವರು ಒಂದಲ್ಲ ಒಂದು ದಿನ ಹತ್ರ ಮಾಡ್ತಾನೆ. ಈಗ ನೋಡು, ತನ್ನ ಕೋಪ ಮನಸ್ತಾಪ ಎಲ್ಲ ಬದಿಗಿಟ್ಟು ತನ್ನ ಮಗುಗೋಸ್ಕರ ಇಬ್ಬರು ವ್ರತ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ, ಹೌದು ಅದಕ್ಕೆವಾ ನೀವು ಹೇಳ್ತಿರೋದು ದಿಟ ಅಂತ ಹೇಳ್ತಾ ಇರ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಗಂಡ ಹೆಂಡತಿ ಜಗಳ ಆಡಿದರೆ ಕೋರ್ಟಿಗೆಲ್ಲ ಹೋಗ್ತಿರ್ಲಿಲ್ಲ, ಮಕ್ಕಳಿದ್ರೆ ಸಾಕು ಅಂತ ಹೇಳ್ತಿದ್ರು. ಯಾಕೆಂದರೆ ಮಕ್ಕಳೇ ಅವರಿಬ್ರು ರಾಜಿ ಆಗೋ ಮಾಡ್ತಾಯಿದ್ರು. ಹೆಂಗೋ ಈ ರೀತಿ ಭುವಿಯಿಂದ ಅವರಿಬ್ಬರು ಒಂದಾದರೆ ಅಷ್ಟೇ ಸಾಕು, ನೋಡಬೇಕಾದ್ರೆ ಭುವಿನ ಇವರಿಬ್ರು ಒಂದು ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಆಕೆ ಗೌರಿಶಂಕರ ಇದ್ದಿದ್ದ ಮನೆ ನಂದಗೋಕುಲ ಆಗುತ್ತೆ ನೋಡಿ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಂತ ಕೋಳಿ ಚುರುಮುರಿಗೆ ಸುನಂದ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ನಾಗದೇವತೆ ಬಂದು ಡೂಪ್ಲಿಕೇಟ್ ಹಾವನ್ನ ಸಾಯಿಸೇ ಬಿಡ್ತಾಳೆ. ಸಾಯಿಸ್ಬಿಡ್ಬೇಕಾದ್ರೆ ಈ ಕಡೆ ನಾಗಪ್ಪ ನನ್ನ ಹಾವು ಸತ್ತೋಗುತ್ತೆ, ನಾನು ಕಾಪಾಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ರುದ್ರ ಬಾಯ್ತಾ ಇರ್ತಾನೆ, ನೀನು ಹೋದ್ರೆ ಇನ್ನೂ ಸತ್ತೋಗ್ಬಿಡ್ತೀಯಾ, ಸ್ವಲ್ಪ ನಿಂತ್ಕೊಂಡು ನೋಡು ಅಂತ ಅನ್ಬೇಕಾದ್ರೆ ಹಾವನ್ನ ಸಾಯಿಸ್ಬಿಟ್ಟು ಈ ಕಡೆ ದೇವತೆ ಬಂದುಬಿಟ್ಟು ನಾಗಪ್ಪನ ಸಾಯಿಸ್ಬಿಟ್ಟು ಹೋಗ್ತಾ ಇರ್ತಾಳೆ. ಹಾಗೆ ಈ ಕಡೆ ನೋಡ್ತಾ ಇರಬೇಕಾದ್ರೆ ಸಡನ್ನಾಗಿ ನಾಗಪ್ಪ ಬಿದ್ದದನ್ನು ನೋಡಿ ರುದ್ರನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಏನಾಯ್ತಲ್ಲ ನಾಗಪ್ಪ, ಏನಾಯ್ತಲ್ಲ ಅಂತ ಅನ್ಬೇಕಾದ್ರೆ ಬಾಯಲ್ಲೆಲ್ಲ ವಿಷನ ಕಕ್ಬಿಟ್ಟು ಸತ್ತೋಗ್ಬಿಡ್ತಾನೆ. ಅಯ್ಯೋ ಮೇಡಮರೇ ಸತ್ತೋದ ಅಂತ ಅನ್ಬೇಕಾದ್ರೆ ಇಲ್ಲಿಂದ ಎಲ್ಲಾದರೂ ಸಾಕ್ಸು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನಾಗದೇವತೆ ಪ್ರತ್ಯಕ್ಷ ಆಗಿ ಹೇಳ್ತಾ ಇರ್ತಾಳೆ, ನಾನು ಬಂದಿರೋ ಕಾರ್ಯ ಕಂಪ್ಲೀಟ್ ಆಯಿತು, ಮುಕ್ತಾಯವಾಗಿದೆ, ಇವಾಗ ನಾನು ಹೋಗ್ತಾ ಇದ್ದೀನಿ ಅಂತ ಆಶೀರ್ವಾದ ಮಾಡಿ ಅವರಿಬ್ಬರಿಗೂ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಂಕರ ಹೇಳ್ತಾ ಇರ್ತಾನೆ, ಆಗಿದ್ದೆಲ್ಲ ಒಳ್ಳೇದು ಅಂತ ಅಂದ್ಕೊಳ್ಳೋಣ ಮೇಡಮರೇ, ಬನ್ನಿ ಹೋಗೋಣ ಅಂತ ಗೌರಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ರತನ ಮಾಡಿ ನೆಲದಲ್ಲಿ ಇಬ್ಬರು ಸಹ ಊಟ ಮಾಡೋಕ್ಕೆ ಈ ಕಡೆ ವಿಜಿ ಊಟನ ಬಡಿಸಿರ್ತಾಳೆ. ಗೌರಿ ಅದು ಶಂಕರ ಮುಖನ ನೋಡ್ತಾ ಇರಬೇಕಾದ್ರೆ ಶಂಕರ ತನ್ನ ಪಾಡಿಗೆ ತಾನು ದೇವ್ರನ್ನ ನೆನಪಿಸ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಗೌರಿ ಹಾಗೆ ಬೇಜಾರು ಮಾಡಿಕೊಂಡು ಶಂಕರ ಮುಖನ ನೋಡ್ತಾ ಇರ್ತಾಳೆ. ಯಾಕೆ ಗೌರಿ ನನ್ನನ್ನು ನೋಡ್ತಿದ್ಯಾ, ಸುಸ್ತಾಗಿಲ್ವಾ, ವ್ರತ ಮಾಡಿ ಸುಸ್ತಾಗಿರ್ತೀಯಾ, ಈ ವ್ರತನ ಇಷ್ಟು ಕಷ್ಟ ಇದೆ, ಇನ್ನು ಬೇರೆ ವ್ರತ ಎಲ್ಲ ಇನ್ನೂ ಇಷ್ಟು ಕಷ್ಟ ಆಗಿರ್ಬೋದು, ಊಟ ಮಾಡು, ಶಕ್ತಿ ಬೇಕಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ನೀವು ಊಟ ಮಾಡಿ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ತನ್ನ ಪಾಡಿಗೆ ತಾನು ಊಟ ಮಾಡಿ ಭೂವಿಗೂ ಸಹ ಸ್ವಲ್ಪ ಊಟ ಮಾಡ್ತಿರ್ಬೇಕಾದ್ರೆ ವಿಜಿ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾಳೆ, ನೋಡಿದಾಗ ಗೌರಿ ರಾಜ ನನಗೆ ಮೆರಿತಾ ಇದ್ದ ಶಂಕರ, ಅವನು ಒಂದೇ ಒಂದು ಮಾತಿಗೆ ಅವನು ಬಂದು ನಿನಗೋಸ್ಕರ ನಿನ್ನ ಮಗುಗೋಸ್ಕರ ವ್ರತ ಮಾಡ್ತಾ ಇದ್ದಾನೆ, ನೀನು ಬಾಯಿ ಬಂದಾಗೆಲ್ಲ ಬೈದಿದ್ಯಾ, ನಿನ್ನ ಮಾತು ಕೇಳಿದರೆ ಖಂಡಿತ ಅವನು ಯಾವತ್ತೂ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ನನ್ನ ಊಹೆಗೂ ಮೀರಿ ಇವನು ಬಂದು ವ್ರತ ಮಾಡ್ತಿದ್ದಾನೆ, ಇದರಲ್ಲೇ ಗೊತ್ತಾಗುತ್ತೆ ಒಂದು ಎಂಥ ದೊಡ್ಡ ಗುಣ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ನೀನು ಎಷ್ಟೆಲ್ಲ ಬೈದಿದ್ಯಾ, ಎಷ್ಟೆಲ್ಲ ಅವಮಾನ ಮಾಡಿದ್ಯಾ, ಆದರೂ ಸಹ ನಿನಗೋಸ್ಕರ ಬಂದಿದ್ದಾರೆ ಅಂತ ಅಂದರೆ ಅದಕ್ಕೆ ಅರ್ಥ ಪ್ರೀತಿ ಆಯಿತಾ. ಒಬ್ಬ ವ್ಯಕ್ತಿಗೆ ಎಷ್ಟು ಅವಮಾನ ಮಾಡಿದರೂ ಸಹ ಅವಮಾನ ಮಾಡಿದವರು ಕರೆದ್ರೆ ಈ ಥರ ಬರ್ತಾರೆ ಅಂತ ಅಂದರೆ ಅವ್ರ ಮನಸ್ಸಲ್ಲಿ ಪ್ರೀತಿ ಖಜಾನೆಯೇ ತುಂಬಿದೆ ಅಂತ ಅದು ನೀನು ಅರ್ಥ ಮಾಡ್ಕೊತ ಹೇಳ್ತಾ ಇರ್ತಾಳೆ. ಹಾಗೆ ಶಂಕರನ ಪ್ರೀತಿಯ ಒಡತಿ ಯಾವತ್ತೂ ಸಹ ನೀನಾಗಿರ್ತೀಯ ಅಂತ ಅನ್ಬೇಕಾದ್ರೆ ಆ ರೀತಿ ಏನೂ ಇಲ್ಲ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಹೇಳೋದೆಲ್ಲ ಹೇಳಿದ್ದೀನಿ, ಇನ್ಮೇಲೆ ನಿನಗೆ ಬಿಟ್ಟಿದ್ದು ಶಂಕರವ್ರ ಜೀವನ ಥರ ಭುವಿದು ಜೀವನ ಆಗಬಾರ್ದು, ಅದು ನಿನಗೆ ಬಿಟ್ಟಿದ್ದು ಅಂತ ಅಂದಾಗ ಶಾಕ್ ಆಗಿ ಅವಳ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಖುಷಿಯಿಂದ ನಿನ್ನ ಹತ್ರ ಶಂಕರನ್ನ ಸೆಳ್ಕೊತೀಯೋ ಅಥವಾ ಗಂಗಂಗೆ ಬಿಟ್ಕೊಡ್ತೀಯೋ ಅದು ನಿನಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಗೌರಿ ಶಂಕರ ಮುಖನ ನೋಡ್ತಾ ಹಾಗೆ ಕೂತ್ಕೊಬಿಡ್ತಾಳೆ. ಹಾಗೆ ಬೆಳಗಾದಾಗ ಮತ್ತೆ ವ್ರತ ಮಾಡೋಕ್ಕೆ ಗೌರಿ ಶಂಕರ ಇಬ್ಬರು ಬರ್ತಾರೆ. ಬಂದಾಗ ದೇವರಿಗೆ ಮಣ್ಣಿನ ಅಲಂಕಾರ ಮಾಡ್ತಿರ್ಬೇಕಾದ್ರೆ ವಿಜಯ್ ಕೇಳ್ತಾ ಇರ್ತಾಳೆ, ಇದೇನಿದು ಮಣ್ಣಿನ ಅಲಂಕಾರ, ನಾನು ಕೇಳೇ ಇಲ್ವಲ್ಲ ಈ ಥರ ವಿಶೇಷ ಅಲಂಕಾರ ಅಂತ ಅಂದಾಗ, ನನಗೆ ಗೊತ್ತು ಮೇಡಮರೇ, ಅದು ನಾನು ನೋಡಿದ್ದೆ, ಆದರೆ ನಮ್ಮ ಭುವಿಗೋಸ್ಕರ ನಾನು ಮಾಡಬೇಕಾಗುತ್ತೆ, ಇಂಥ ಒಂದು ಸಂದರ್ಭ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಏನೋ ಗೊತ್ತಿಲ್ಲಪ್ಪ, ನೀವಿಬ್ಬರು ಮಾಡೋದ್ರಿಂದ ನಮ್ಮ ಭುವಿ ಆದಷ್ಟು ಬೇಗ ಹುಷಾರಾದರೆ ಅಷ್ಟೇ ಸಾಕು ಅಂತ ವಿಜಯ್ ಹೇಳ್ತಾ ಇರ್ತಾಳೆ. ಖಂಡಿತ ಆಗ್ತಾಳೆ ಮೇಡಮರೇ, ನಾವು ಭಕ್ತಿ ಶ್ರದ್ಧೆಯಿಂದ ಆ ದೇವರಿಗೆ ಅಲಂಕಾರ ಮಾಡಿದರೆ ಖಂಡಿತ ನಮ್ಮ ಭುವಿ ಹುಷಾರಾಗ್ತಾಳೆ ಅಂತ ಈ ಕಡೆ ಶಂಕರ ಹೇಳ್ತಿರೋ ಮಾತೆಲ್ಲ ಕೇಳ್ಕೊಂಡು ಶಂಕರನ್ನ ಹಾಗೆ ಆಶ್ಚರ್ಯವಾಗಿ ಗೌರಿ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ದೂರದಿಂದ ಗಂಗಾ ಮತ್ತು ರುದ್ರ ನೋಡಿಬಿಟ್ಟು ಬೈಕೋತಾ ಇರ್ತಾರೆ. ಈ ಕಡೆ ಗಂಗಾ ಹೇಳ್ತಾ ಇರ್ತಾಳೆ, ನಾನು ಎಷ್ಟು ಪ್ರಯತ್ನ ಮಾಡ್ತಿದ್ದೀನಿ ಆಗ್ಲಿಂದ ಅವನನ್ನು ಸಾಯಿಸಬೇಕು, ಈ ಕಡೆ ಭುವಿನೂ ಮತ್ತು ಈ ಕಡೆ ಗೌರಿನೂ ಸಾಯಿಸಬೇಕು, ವ್ರತನ ಭಂಗ ಮಾಡಬೇಕು ಅಂತ ಎಷ್ಟು ಕೆಲಸ ಮಾಡಿದರೂ ಸಹ ಆಗ್ತಾ ಇಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ರುದ್ರ ಬೈತಾ ಇರ್ತಾನೆ. ಅಲ್ಲ ಮೇಡಮರೇ, ಕಿರಾಣಿ ಅಂಗಡಿಗೆ ಹೋಗಿ ಸಾಮಾನು ತಂದಂಗ ಕೊಲೆ ಮಾಡೋದು ಅಂದರೆ ಅಷ್ಟು ಈಸಿ ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಗಂಗಾ ಬೈತಾ ಇರ್ತಾಳೆ, ಅವಾಗಲಿಂದ ಹೇಳ್ತಾ ಇದ್ದೀನಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿದ್ದೀರಾ ಅಂದಾಗ ನೋಡಿ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮಣ್ಣಿನ ಅಲಂಕಾರ ಎಲ್ಲ ಮಾಡಿ ವಿಗ್ರಹಕ್ಕೆ ಅಲಂಕಾರ ಮಾಡಿ ಇಬ್ಬರು ಸಹ ಹೂವೆಲ್ಲನೂ ಮಡಿಸ್ತಿರ್ಬೇಕಾದ್ರೆ ಆಗ್ಲಿಂದ ಕೇಳ್ತಾ ಇದ್ದೀನಿ ಇನ್ನೂ ಪ್ಲ್ಯಾನ್ ಆಗಿಲ್ವ, ಅದೆಂಥದ್ದು ಹೇಳ್ತೀರಾ ಇಲ್ವೋ ಅಂತ ಗಂಗಾ ಬೈತಾ ಇರಬೇಕಾದ್ರೆ, ನೋಡಿ ಮೇಡಮರೇ, ಈಗ ವಿಗ್ರಹ ತಗೊಂಡು ಗರ್ಭಗುಡಿ ಒಳಗಡೆ ಈ ಕಡೆ ಗೌರಿ ಹೋಗ್ತಾ ಇರ್ತಾಳೆ, ಅಲ್ಲಿ ವೈರ್ ಇದೆಯಲ್ಲ ಅದು ಸಡನ್ನಾಗಿ ಬೀಳುತ್ತೆ, ಅವಳು ಕಾಲು ಟಚ್ ಆದಾಗ ಪುರುಕ್ ಅಂತ ಕಾಗೆ ಥರ ಉರಿದು ಭಸ್ಮ ಆಗ್ತಾಳೆ ನೋಡಿ ಅಂತ ಅಂದಾಗ ತುಂಬ ಖುಷಿಯಿಂದ ಈ ಕಡೆ ಗಂಗಾ ರುದ್ರ ಬೀಗ್ತಾ ಇರ್ತಾರೆ. ಗಂಗಾ ಖುಷಿಯಿಂದ ಹೇಳ್ತಾ ಇರ್ತಾಳೆ, ಸೂಪರ್ ಅಂದರೆ ಸೂಪರ್ ಪ್ಲ್ಯಾನ್ ಮಾಡಿದ್ದೀರಾ, ಅವಳು ಕರೆಂಟ್ ಹೊಡೆದು ಕಾಗೆ ಆಗ್ತಾಳೋ ಗೂಬೆ ಆಗ್ತಾಳೋ ನನಗೆ ಗೊತ್ತಿಲ್ಲ, ಈ ಪ್ಲ್ಯಾನ್ ಸಕ್ಸಸ್ ಆದರೆ ಸಾಕು ಅಂತ ಅನ್ಬೇಕಾದ್ರೆ ಖಂಡಿತ ಆಗುತ್ತೆ ಮೇಡಮರೇ, ನೋಡ್ತಾ ಇರಿ, ಈ ಪ್ಲ್ಯಾನು ಫ್ಲಾಪ್ ಆಗೋಕ್ಕೆ ಈ ರುದ್ರ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ.
ಕಡೆ ಅಲಂಕಾರ ಎಲ್ಲ ಮಾಡಿ ದೇವರಿಗೆ ಅರ್ಶಿನ ಕುಂಕುಮ ಇಟ್ಟು ಇವನ್ನೆಲ್ಲ ಹಾಕಿ ಭಕ್ತಿಯಿಂದ ನೈವೇದ್ಯ ಎಲ್ಲ ಮಾಡಿ ಇಟ್ಬಿಟ್ಟು ಈ ಕಡೆ ಮಂಗಳಾರತಿ ಮಾಡಿಬಿಟ್ಟು ಶಂಕರ ಗೌರಿ ಇಬ್ಬರು ತಗೊಂಡು ಮಗುಗೂ ಸಹ ಕೊಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೋಗ್ತಾ ಇರ್ತಾರೆ. ಬನ್ನಿ ಅಲ್ಲಿ ಅಭಿಷೇಕ ಮಾಡೋಣ ಅಂತ ಇಬ್ಬರು ವಿಗ್ರಹ ತಗೊಂಡು ಗರ್ಭಗುಡಿದೊಳಗೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಭದ್ರ ಇಡ್ತಾ ಇರ್ತಾನೆ. ನೋಡಿ ಅವರಿಬ್ಬರು ಕಾಲು ಇಟ್ಟಿದ ತಕ್ಷಣ ಈ ಕಡೆ ವೈರ್ನ ಫಿಕ್ಸ್ ಮಾಡ್ತೀನಿ ಗಡಗಡ ಅಂತ ಈ ಥರ ಕಾಗೆ ಥರ ಸುಟ್ಟು ಭಸ್ಮ ಆಗ್ತಾಳೆ ಅಂತ ಗಂಗನ್ಗೆ ಹೇಳ್ತಿರ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಿದಿರಾ ಅಂತ ಖುಷಿ ಪಡ್ತಾ ಇರ್ತಾಳೆ. ಇಬ್ಬರು ಸಹ ಗರ್ಭಗುಡಿ ಒಳಗೆ ಹೋಗ್ತಾ ಇರಬೇಕು. ಇನ್ನೊಂದು ಹೆಜ್ಜೆ ಇರುತ್ತೆ ಅಷ್ಟೊತ್ತಿಗೆ ಇಡೋವಷ್ಟೊತ್ತಿಗೆ ದೇವಿ ಒಂದು ಮುದುಕಿ ರೂಪದಲ್ಲಿ ಬಂದು ಅವರಿಬ್ಬರು ಪಾತನ ಹಿಡ್ಕೊಬಿಡ್ತಾಳೆ. ಅಷ್ಟೊತ್ತಿಗೆ ಶಾಕ್ ಆಗಿ ಶಂಕರ ಮತ್ತು ಗೌರಿ ಅವರಿಬ್ಬರು ಮುಖನ ನೋಡ್ತಾ ಇರಬೇಕಾದ್ರೆ ಯಾರು ನೀವು ನಮ್ಮ ಪಾದ ಯಾಕೆ ಇಟ್ಕೊಂಡಿದ್ದೀರಾ ಬಿಟ್ಬಿಡಿ ಅಂತ ಶಂಕರ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ರುದ್ರ ನೋಡ್ಬಿಟ್ಟು ಹೇಳ್ತಾ ಇರ್ತಾನೆ, ಅಲ್ಲ ಮೇಡಮರೇ ಇದ್ಯಾವುದು ಇದು ಮುದುಕಿ ಸಡನ್ನಾಗಿ ಬಂದ್ಬಿಡ್ತಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಂಕರ ಯಾರವ್ವ ನೀವು ಅಂತ ಕೇಳ್ತಾ ಇರಬೇಕಾದ್ರೆ, ಅಲ್ಲ ಕಣಪ್ಪ ನೋಡ್ಕೊಂಡು ಹೆಜ್ಜೆ ಇಡಬೇಕಲ್ವಾ, ಹುಷಾರಾಗಿ ಹೆಜ್ಜೆ ಇಡಬೇಕಲ್ಲ, ಇಲ್ಲಿ ನೋಡು ಒಂದು ಹೆಜ್ಜೆ ಇಟ್ಟಿದ್ರೆ ನೀವು ಶಿವನ ಪಾದಕ್ಕೆ ಸೇರ್ತಿದ್ರಿ ಅಂತ ಅಂದಾಗ ಶಂಕರ ನೋಡ್ತಾನೆ. ವಯರ್ ನೋಡಿ ಶಾಕಾಗಿ ನಿಂತ್ಕೊಬಿಡ್ತಾನೆ. ನೀವು ಬಂದಿದ್ದು ಒಳ್ಳೆ ಕೆಲಸ ಆಯಿತು ಅವ್ವ, ಇಲ್ಲಾಂದರೆ ನಾವು ಒಂದು ನಿಮಿಷದಲ್ಲಿ ನಾವೆಲ್ಲರೂ ಸಹ ಶಿವನ ಪಾದ ಸೇರ್ತಾ ಇದ್ರು ಅಂತ ಅಂದಾಗ ಎಲ್ಲರೂ ಶಾಕಾಗಿ ಆ ತಾಯಿ ಮುಖನ ನೋಡ್ತಾ ಇರ್ತಾರೆ. ವಿಜಯ್ ಹೇಳ್ತಾ ಇರ್ತಾಳೆ, ನಿಮ್ಮನ್ನೆಲ್ಲ ನೋಡಿದ್ದೀನಿ, ನೀವು ಯಾರು, ನಿಮಗೆ ಗೊತ್ತಾಯಿತು ಇಲ್ಲಿ ವಯರ್ ಇದೆ ಅಂತ ಕೇಳ್ತಿರ್ಬೇಕಾದ್ರೆ, ನಾನು ಇಲ್ಲಿ ಕುರಿ ಕಾಯೋಳು ಅಂತ ದೇವಿ ಹೇಳ್ತಾ ಇರ್ತಾಳೆ. ಹೌದಾ, ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ, ಏನಾಯಿತು ಈ ವ್ರತ ಏನು, ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಅಂದಾಗ, ನಮ್ಮ ಮಗಳು ಭುವಿಗೆ ಈ ಥರ ಅಮ್ಮ ಆಗಿದೆ ಅದಕ್ಕೋಸ್ಕರ ಮಾಡ್ತಿದ್ದೀವಿ ಅಂತ ಅಂದಾಗ ಮಗು ಮುಖನ ನೋಡಿಬಿಟ್ಟು ತಾನು ಒಚ್ಕೊಂಡಿದ್ದ ಸಾಲನ್ನ ಒಚ್ಚಿಸ್ಬಿಟ್ಟು ಖಂಡಿತ ಹುಷಾರಾಗುತ್ತೆ ಹೋಗ್ರವ ಅಂತ ಕಳಿಸ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ. ಥ್ಯಾಂಕ್ ಯು.